ನಮಸ್ಕಾರ, ವೆಲ್ಕಮ್ ಟು ದ ನ್ಯೂ ಪಾಡ್ಕಾಸ್ಟ್ ಶೋ ಗೋಲ್ಡನ್ ಮೈಕ್ ವಿತ್ ಕಿರಣ್. ನಮ್ಮ ಜೊತೆ ಇವತ್ತಿರೋದು ಮಿಮಿಕ್ರಿ ಸಾಗರ್ ಸರ್, ಆಕ್ಟರ್, ಆಂಕರ್, ಕೆಲವೊಂದು ಶೋಸ್ ಕೂಡ ಡೈರೆಕ್ಟ್ ಮಾಡ್ತಾರೆ. ಇವರಿಗೆ ಮಿಮಿಕ್ರಿ ಮಾಡೋ ಕಲೆಗೆ ಡಾಕ್ಟರೇಟ್ ಪ್ರಶಸ್ತಿ ಕೂಡ ಸಿಕ್ಕಿದೆ. ವೆಲ್ಕಮ್ ಟು ದ ಶೋ ಸರ್. ನಮಸ್ಕಾರ. ನಮಸ್ತೆ ಸರ್. ಹಾಯ್. ಹಾಯ್ ಸರ್. ಬಹಳ ಖುಷಿ ಆಯ್ತು ನೀವೊಂದು ಪುಟ್ಟ ಕಲಾವಿದನನ್ನ ಗುರುತಿಸಿ ನಿಮ್ಮ ಒಂದು ಗೋಲ್ಡನ್ ಮೈಕ್ ಯೂಟ್ಯೂಬ್ ಚಾನಲ್ಗೆ ಕರೆಸಿದ್ದು ಬಹಳ ಖುಷಿ ಆಯ್ತು. ನಿಮ್ಮ ಹೆಸರೇ ತುಂಬಾ ಚೆನ್ನಾಗಿದೆ, ಕೋಟಿ ಕಿರಣ್ ಅಂತ. ಥ್ಯಾಂಕ್ ಯು ಸರ್. ಕೋಟ್ಯಾಂತರ ಅಭಿಮಾನಿಗಳು ನಿಮ್ಮ ಒಂದು ಚಾನಲ್ಗೆ ನಿಮ್ಗೆ ಆಗ್ಲಿ ಅಂತ ನಾನು ಬಯಸ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ ದಿನ ಹೇಗಿತ್ತು ಸರ್? ಹೇಗೆ ಶುರು ಆಯ್ತು ನಿಮ್ ದಿನ ಇವತ್ತು? ಇವತ್ತು ಅಂದ್ರೆ ನಾನು ಬ್ಯಾಂಗ್ಳೂರ್ನಲ್ಲಿರೋದು. ಇಲ್ಲಿ ನನ್ನ ವೈಫ್ ಇದಾರೆ, ಮತ್ತೆ ನನ್ನ ಮಗು ಇದೆ. ನನ್ನ ಮಗನಿಂದ ತಪ್ಪಿಸ್ಕೊಂಡ್ ಬರೋದೇ ಇವತ್ತಿನ ದಿನ ಶುರುವಾಯ್ತು. ಯಾಕಂದ್ರೆ ಅವನೆಲ್ಲರ ಹೊರಟ್ರೆ ಸಾಕು ಜೊತೆಗೆ ಬಂದ್ಬಿಡ್ತಾನೆ, ನಾನು ಬರ್ತೀನಿ ಅಂತ. 1.5 ವರ್ಷ ಮಾತಾಡಕ್ ಬರಲ್ಲ, ಬಟ್ ಅವನು ತಪ್ಪಿಸ್ಕೊಂಡ್ ಬರೋದೇ ಕಷ್ಟ ಆಯ್ತು ಸರ್. ಸರ್, ನೀವು ಹುಟ್ಟಿದ್ದೆಲ್ಲಿ ಮತ್ತೆ ನಿಮ್ಮ ಎಜುಕೇಶನ್ ಬಗ್ಗೆ ಮಾತಾಡ್ತೀರಾ? ಸರ್, ನಮ್ದು ಬಂದು ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಲ್ಲಿ ದಂಡೀಶ್ವರ ಹೋಬಳಿ ತಲವಾರ್ನಹಳ್ಳಿ ಅನ್ನೋ ಒಂದು ಪುಟ್ಟ ಊರು ಸರ್. ಆ ಊರಲ್ಲಿ ನಮ್ಮ ತಂದೆ ತಾಯಿ ಎಲ್ಲ ಅಲ್ಲೇ ಇರೋದು. ನಾನು ಎಜುಕೇಶನ್ ಬಂದು ನಂದು ಡಿಗ್ರಿಗೆ ಹೋದೆ, ಡಿಸ್ಕಂಟಿನ್ಯೂ ಮಾಡ್ಬಿಟ್ಟೆ ಸರ್. ಓಕೆ ಓಕೆ. ಆಮೇಲೆ ನಿಮ್ಗೆ ಈ ಮಿಮಿಕ್ರಿ ಕಡೆ ಯಾವಾಗ ಸರ್ ಒಲವು ಬಂದಿತ್ತು? ಸರ್, ಮಿಮಿಕ್ರಿ ಅಂದ್ರೆ ನಾನು 8th ಸ್ಟ್ಯಾಂಡರ್ಡ್ ಓದುವಾಗ ನಂಗೆ ಕರಾಟೆ ಕಿಂಗ್ ಶಂಕರ್ ನಾಗ್ ಸರ್ ಅಂದ್ರೆ ತುಂಬಾನೇ ಇಷ್ಟ. ಅವ್ರ ತರ ಒಂದು ವಾಯ್ಸ್ ಮಾಡ್ತಾ ಇದ್ದೆ. ಅದು ಹಾಗೆ ಮುಂದುವರ್ಸ್ಕೊಂಡು ಹೋಬಳಿ, ಕ್ಲಸ್ಟರ್ ಮಟ್ಟ, ತಾಲೂಕ್ ಮಟ್ಟ, ರಾಜ್ಯ ಮಟ್ಟದವರೆಗೂ ಮಿಮಿಕ್ರಿನಲ್ಲೇ ಮುಂದುವರ್ಕೊಂಡು ಹೋಗಿದ್ದೆ, ಸ್ಕೂಲು ಮತ್ತೆ ಕಾಲೇಜ್ ಲೈಫ್ ಸರ್. ಆಮೇಲೆ ಅವಾಗ ಕೂಡ ನೀವು ಈ ತರ ಕಾಂಪಿಟೇಷನ್ಸ್ ಎಲ್ಲ ಹೋಗ್ತಿದ್ರಾ? ಸರ್, ಅವಾಗೆಲ್ಲ ಹೋಗ್ತಾ ಇದ್ದೆ. ಫಸ್ಟ್ ನಾನು 8th ಸ್ಟ್ಯಾಂಡರ್ಡ್ ಇದ್ದಾಗ ಕ್ಲಸ್ಟರ್ ಲೆವೆಲ್ ಅಲ್ಲಿ ನಾನು ಸೆಲೆಕ್ಟ್ ಆಗ್ಲಿಲ್ಲ. ನಾನು ಅಂದ್ರೆ ಕ್ಲಸ್ಟರ್ ಅಂದ್ರೆ ಸ್ಕೂಲಿಂದ ಸೆಲೆಕ್ಟ್ ಆಗಿ ಅಲ್ಲಿಂದ ಕ್ಲಸ್ಟರ್ಗೆ ಹೋಗ್ಬೇಕಲ್ಲ. ಅಲ್ಲಿ ಭರತ್ ಅಂತ ಒಬ್ಬ ನನ್ನ ಸ್ನೇಹಿತ, ತುಂಬಾ ಆತ್ಮೀಯ ಸ್ನೇಹಿತ, ಅವನು ಸೆಲೆಕ್ಟ್ ಆದ. ಬಟ್ ಅವನು ನನಗೆ ಸ್ವಲ್ಪ ಏನಂತಾರೆ, ಸ್ವಲ್ಪ ಅಣಗ್ಸೋದು, ಇದ್ ಮಾಡೋದು ಇರುತ್ತಲ್ಲ, ಗೇಲಿ ಮಾಡೋದೆಲ್ಲ ಇರುತ್ತಲ್ಲ, ಗೇಲಿ ಮಾಡ್ದ. ಆ ಗೇಲಿ ಮಾಡಿದ್ಕೆ ನಾನು ಇಲ್ಲ, ಮುಂದಿನ ವರ್ಷ ನಾನು ಏನಾದ್ರು ಮಾಡ್ತೀನಿ ಅಂತೇಳಿ ಅದ್ರ ಮುಂದಿನ ವರ್ಷ ನಾನು ಜಿಲ್ಲಾ ಮಟ್ಟದವರೆಗೂ ಹೋಗ್ ಬಂದೆ ಸರ್ ಮಿಮಿಕ್ರಿನಲ್ಲಿ. ಅಂದ್ರೆ ಆ ಒಂಥರ ಭರತನ ಅವ್ನ್ ಗೇಲಿ ಮಾಡ್ದಲ್ಲ, ಅವನೇ ಒಂಥರ ಸ್ಫೂರ್ತಿ ಮಿಮಿಕ್ರಿಗೆ. ಅದನ್ನ ಚಾಲೆಂಜ್ ಆಗಿ ತಗೊಂಡು ಓಕೆ. ನೀವು ಎಜುಕೇಶನ್ ಪ್ರಕಾರ ಹೇಗಿದ್ರಿ ಸರ್? ನೀವು ಬ್ರೈಟ್ ಸ್ಟೂಡೆಂಟ್ ಹೇಗೆ? ಸರ್, ನಾನು ಓದಿದ್ರೆ ಚೆನ್ನಾಗಿ ಓದ್ತಾ ಇದ್ದೆ, ಬಟ್ ನನ್ನ ಬರವಣಿಗೆ ಬಹಳ ಕೆಟ್ಟದಾಗಿತ್ತು. ಹ್ಯಾಂಡ್ ರೈಟಿಂಗ್ ಬಹಳ ಕೆಟ್ಟದಾಗಿದೆ. ಅದು ಬಿಟ್ರೆ ಓದೋದ್ರಲ್ಲೆಲ್ಲ ಚೆನ್ನಾಗಿದೆ ಸರ್. ಓಕೆ. ಸ್ಕೂಲ್ ಟೈಮ್ ಅಲ್ಲಿ ಕೂಡ ನೀವು ತುಂಬಾ ಈ ತರ ಕಲ್ಚರಲ್ ಇವೆಂಟ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತೀರಾ? ಏಕಪಾತ್ರ ಅಭಿನಯ ಮಾಡೋದು, ಸುಮಾರು ಒಂದು 8-9 ಪಾತ್ರ ಬರುತ್ತೆ ಇದರಲ್ಲಿ. ಏಕಪಾತ್ರ ಯಾವುದು ಅಂತಂದ್ರೆ ಉತ್ತರನ ಪೌರುಷ ಅಂತ. ಅದ್ರ ಬರೋ ಒಂದು 11 ಪಾತ್ರನೋ 8 ಪಾತ್ರನೋ ಮರ್ತೋಗಿದೆ ಸರ್, ತುಂಬಾ ದಿನ ಆಯ್ತಲ್ಲ. ಅಷ್ಟು ಪಾತ್ರ ನಾನು ಒಬ್ಬನೇ ಮಾಡಿದ್ದೆ ಸ್ಕೂಲಲ್ಲಿ ಇದ್ದಾಗ. ಆಮೇಲೆ ಕಂಠಪಾಠ, ಆಮೇಲೆ ಜನಪದ ಗೀತೆ, ಚಿತ್ರಗೀತೆ, ಡ್ಯಾನ್ಸು, ಎಲ್ಲ ಆಕ್ಟಿವಿಟೀಸ್ ನಲ್ಲೂ ಇದ್ದೆ ಸರ್. ಸರ್, ಈಗ ನೀವು ಹೇಳಿದ್ರಿ ಡಿಗ್ರಿಯಲ್ಲಿದ್ದಾಗ ನೀವು ಈ ಕಡೆ ಇಂಡಸ್ಟ್ರಿ ಕಡೆ ಬಂದ್ರಿ ಅಂತ ಹೇಳಿ. ಈ ಕಡೆ ಬರೋಕೆ ಕಾರಣ ಏನು ಸರ್? ಸರ್, ಇಲ್ಲಿ ಬರೋ ಕಾರಣ ಅಂದ್ರೆ ತುಂಬಾ ಆಸೆ ಇತ್ತು, ಬಟ್ ಇಂಡಸ್ಟ್ರಿದು ಗಂಧ ಗಾಳಿ ಏನು ಗೊತ್ತಿರ್ಲಿಲ್ಲ. ಯಾಕಂದ್ರೆ ನಾವು ಪಕ್ಕ ಹಳ್ಳಿಯವರು. ನಮ್ ಕಡೆ ತುರುವೇಕೆರೆ ಕಡೆ ಸಿನಿಮಾ ಅಂತಂದ್ರೆ ಇದಾರೆ, ಇಲ್ಲ ದೊಡ್ಡ ದೊಡ್ಡ ಲೆಜೆಂಡ್ಸ್ ಗಳಿದ್ದಾರೆ, ಬಟ್ ನಮ್ಗೆ ಅಷ್ಟೊಂದು ಲಿಂಕ್ ಇರ್ಲಿಲ್ಲ. ನನಗೆ ನಮ್ಮ ಪ್ರೀತಿಯ ರಾಮು ಡೈರೆಕ್ಟರ್ ಸಂಜಯ್ ಸರ್, ನಿಮ್ಗೆ ಗೊತ್ತಿರ್ಬೋದು, ದರ್ಶನ್ ಅವರು ಕ್ಯಾರೆಕ್ಟರ್ ಮಾಡಿ ನಮ್ಮ ಪ್ರೀತಿಯ ರಾಮು. ಆ ಸಿನಿಮಾ ಡೈರೆಕ್ಟರ್ ನನಗೆ ಫಸ್ಟ್ ಒಂದು ವೀರ ಅಂತ ಸಿನಿಮಾದಲ್ಲಿ ಒಂದು ಅವಕಾಶ ಮಾಡಿಕೊಟ್ರು. ಒಂದು ಸ್ಕೂಲ್ ಪ್ರೋಗ್ರಾಮ್ ಹೋದಾಗ ಅಲ್ಲಿ ನನ್ನ ನೋಡಿದ್ರು. ಅಲ್ಲಿ ನೋಡಿದಾಗ ನನಗೆ ಫ್ಯೂಚರ್ ಹೇಳ್ತೀನಿ ಅಂದಿದ್ರು. ಅದಾದ್ಮೇಲೆ 1 ವರ್ಷ ಆದ್ಮೇಲೆ ಒಂದು ವೀರ ಅಂತ ಸಿನಿಮಾ ಡೈರೆಕ್ಷನ್ ಮಾಡಿದ್ರು ಅವರೇನೆ. ಆ ಸಿನಿಮಾದಲ್ಲಿ ಪೋಸ್ಟ್ ಪ್ರೊಡಕ್ಷನ್ ಅಂದ್ರೆ ಸಿನಿಮಾ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಎಡಿಟಿಂಗು, ಡಬ್ಬಿಂಗ್ ಎಲ್ಲ ಇರುತ್ತಲ್ಲ, ಅಲ್ಲಿ ನೋಡ್ಕೊಳೋ ತರ ಒಂದು ಕೆಲಸ ಕೊಟ್ರು. ಅಲ್ಲಿಂದ ಸಿನಿಮಾ ಕಡೆ ಚಿಕ್ಕ ಕೆಲಸದಿಂದ ನೀವು ಶುರು ಮಾಡ್ಕೊಂಡು ಆಮೇಲೆ ಇನ್ನ ಮುಂದುವರಿಸ್ಕೊಂಡು ತುಂಬಾ ಕಡೆ ಕೆಲಸ ಮಾಡಿದಾರ, ತುಂಬಾ ಕಡೆ ನೀವು ಗುರುತಿಸ್ಕೊಂಡಿದ್ದೀರಾ. ಫಸ್ಟ್ ಶುರು ಮಾಡ್ಕೊಂಡಿದ್ಯಾ ಕೆಲಸ ಸರ್? ಫಸ್ಟ್ ಮಾಡಿದ್ದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸರ್ ಕೆಲಸ. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದೆ. ಸುಮಾರು ಒಂದು 8-10 ಸಿನಿಮಾಗಳು ವರ್ಕ್ ಮಾಡಿದೆ. ಅಂದ್ರೆ ಅಲ್ಲಿ ಎಲ್ಲಾರ್ಗೂ ಬೆಲೆ ಇದೆ, ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಗೂ ಬೆಲೆ ಇದೆ, ಬಟ್ ಸಂಬಳ ಇಲ್ಲ ಸರ್, ಇಲ್ಲ. ಖಾಲಿ ಮಾಡ್ಬೇಕಾಗತ್ತೆ. ನಾವು ಊರ್ ಬಿಟ್ಟು ಮನೆ ಬಿಟ್ಟು ಬಂದವ್ರು ಬೆಂಗಳೂರಿಗೆ ಏನಾದ್ರು ಮಾಡ್ಬೇಕು ಅಂತ.
ದುಡಿಲೇಬೇಕಾಗಿತ್ತು. ಆವಾಗ ನಾನು ಡಿಸೈಡ್ ಮಾಡಿದ್ದು ನನ್ನ ಒಂದು ಮಿಮಿಕ್ರಿ ಕಲೆ ಇದೆಯಲ್ಲ ಅದನ್ನ ಯೂಸ್ ಮಾಡ್ಕೊಳೋಣ ಅಂತ ಹೇಳಿ ಹೋದೆ. ಅದ್ ನೋಡಿದ್ರೆ ಆಂಕರಿಂಗ್ ಕಲೆ ಬಂದ್ಬಿಡ್ತು ಅದ್ರ ಜೊತೆಗೆ. ತರ್ಲೆ ನನ್ ಮಕ್ಳು ಅಂತೇಳಿ ಸಿನಿಮಾದು ಒಂದು ಇದ್ ಮಾಡ್ಕೊಟ್ಟೆ, ನಾನು ಪ್ರಮೋಷನ್ ವರ್ಕ್ ಮಾಡ್ಕೊಟ್ಟೆ. ಆಲ್ ಓವರ್ ಕರ್ನಾಟಕ ಟ್ಯಾಬ್ಲೋದಲ್ಲಿ ಹೋಗೋದು, ಎಲ್ಲಾ ಹಳ್ಳಿಗಳಿಗೆ, ಎಲ್ಲಾ ದೊಡ್ಡ ದೊಡ್ಡ ಕಾಲೇಜ್ಗಳಿಗೆ, ಥಿಯೇಟರ್ ಗಳ ಮುಂದೆ ಹೋಗಿ ಅಲ್ಲೇ ಆಂಕರಿಂಗ್ ಮಾಡಿ ಸಿನಿಮಾ ಥಿಯೇಟರ್ ಸಿನಿಮಾಗ್ ಬನ್ನಿ ಅಂತ ಹೇಳೋದು, ಮತ್ತೆ ಸಿನಿಮಾ ಟ್ರೈಲರ್ ತೋರ್ಸೋದು, ಮತ್ತೆ ಹೀರೋ ಹೀರೋಯಿನ್ಸ್ ಗಳೆಲ್ಲ ಬರೋರು ಅವ್ರು ಪರಿಚಯ ಮಾಡ್ಕೊಡೋದು. ಅಲ್ಲಿಂದ ಅಸಿಸ್ಟೆಂಟ್ ಡೈರೆಕ್ಟರ್ ಫುಲ್ ದೂರ ಹೋಗಿ, ಯಾಕಂದ್ರೆ ಇಲ್ಲಿ ಸಂಬಳ ಬರ್ತಾ ಇತ್ತು, ಹೆಸರು ಸಿಗ್ತಾ ಇತ್ತು. ಅದಕ್ಕಿಂತ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಜನ ಅಲ್ಲೇ ರೆಸ್ಪಾನ್ಸ್ ಮಾಡಿ ಚಪ್ಪಾಳೆ ಹೊಡಿತಿದ್ರಲ್ಲ, ಅದು ಖುಷಿ ಆಗೋಯ್ತು. ಅವಾಗ ಈ ಕಡೆ ಒಲವಾಯ್ತು, ಆಂಕರಿಂಗ್ ಕಡೆ. ಇದು ನಡೆದಿದ್ದು ಯಾವ ವರ್ಷದಲ್ಲಿ ಸರ್? ಸರ್ ವರ್ಷ ನೆನಪಿಲ್ಲ, 2013-14 ಅನ್ಸುತ್ತೆ ಸರ್. 2014 ನಾನು ಸುವರ್ಣ ನ್ಯೂಸ್ ಅಲ್ಲಿ ತಲಹರಟೆ ಅಂತ ಕಾರ್ಯಕ್ರಮ ಬರ್ತಾ ಇತ್ತು. ಫಸ್ಟ್ ಶೋನಾ ಸರ್? ಅದು ನನ್ನ ಫಸ್ಟ್ ಶೋ ಸರ್. ರವಿ ಮುದ್ದಿ ಸರ್ ಅಂತ ಟಿವಿ ನೈನ್ ವರ್ಕ್ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ಚಿದು ಮುದ್ದಿ ಅಂತ ಹೇಳಿ ಅವ್ರ ತಮ್ಮ, ಅವರು ಸರ್ ನನ್ನ ಕರೆದು ತಲಹರಟೆಗೆ ವಾಯ್ಸ್ ಓವರ್ ಕೊಡಕ್ಕೆ ಅವಕಾಶ ಮಾಡಿದ್ರು. ಧೀರೇಂದ್ರ ಗೋಪಾಲ್ ಸರ್, ಸುಧೀರ್ ಸರ್ ವಾಯ್ಸ್ ಕೊಡ್ತಾ ಇದೆ. ಸುಮಾರು ಒಂದು 2-3 ವರ್ಷ ಹೋಗ್ಬಿಟ್ಟಿದೆ ಸರ್. ಅದು ಅಂತಂದ್ರೆ ಶಿವನೇ ಶಂಭುಲಿಂಗ ಅಲೆ ಬಾರ್ಲ ಇಲ್ಲಿ ಸುಧೀರೈ ಏನ ಸಮಾಚಾರ? ಧೀರನಾವ್, ನಾನ್ ಈಗ ತಾನೇ ಬೆಂಗಳೂರಿನ ಬಂದೆ, ಏನ್ ನೀನ್ ಹೇಳ್ಬೇಕು ಸಮಾಚಾರ? ಏನಂತ ಹೇಳನಪ್ಪ, ಮನೇಲಿ ಎಂಟ್ರು ಕಾಯ್ತವಳೆ, ನಾನು ಏನಾದ್ರೂ ಲೇಟ್ ಆಗಿ ಹೋದ್ರೆ ದುರ್ಗಾ ಪರಮೇಶ್ವರಿ ಅವತಾರ ಎತ್ಬಿಟ್ಟು ಮೂಲೆಯಲ್ಲಿರೋ ಪರಕೆ ತಗೊಂಡು ದಬ ದಬ ಅಂತ ತೆಚ್ಬಿಡ್ತಾಳೆ. ನಾನಿನ್ ಬರ್ತೀನಿ ಶಿವ, ಶಿವನೇ ಶಂಭುಲಿಂಗ. ಸೂಪರ್ ಸರ್. ಇದ್ರ ನಂತರ ಯಾವ ಶೋ ಸಿಕ್ತು ಸರ್? ಇದು ಎಷ್ಟು ದಿನ ಮಾಡಿದ್ರಿ ಈ ಶೋ ನೀವು? ಇದು ಒಂದು 2-3 ವರ್ಷ ಮಾಡಿದೆ. ಅದಾದ್ಮೇಲೆ ನಾನು ಮತ್ತೆ ಸಿನಿಮಾ ಕಡೆ ಒಲವು ಫುಲ್ ಕಡಿಮೆ ಮಾಡ್ಬಿಟ್ಟೆ, ಬೇಡವೇ ಬೇಡ ಅಂತ. ಅದಾದ್ಮೇಲೆ ನನಗೆ ಮತ್ತೆ ನ್ಯೂಸ್ 18 ಅಲ್ಲಿ ಅವಕಾಶ ಮಾಡ್ಕೊಟ್ರು. ಇದು ಮುದ್ದಿ ಸರ್ ಅನ್ನೋರೆ ಆಂಕರಿಂಗ್ ಮಾಡಕ್ ಅವಕಾಶ ಮಾಡ್ಕೊಟ್ರು. ಅಲ್ಲಿ ಕಾಮಿಡಿ ಆಂಕರಿಂಗ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ಅವರು ಅಲ್ಲಿಂದ ಬೇರೆ ಚಾನಲ್ ಮತ್ತೆ ಹೋದ್ರು. ಅಲ್ಲಿ ಮತ್ತೆ ಬೇರೆಯವ್ರ ಹತ್ರ ವರ್ಕ್ ಮಾಡ್ತಾ ಇದ್ದೆ, ಪ್ರೊಡಕ್ಷನ್ ವರ್ಕ್ ಮಾಡ್ತಾ ಇದ್ದೆ ನ್ಯೂಸ್ 18 ಅಲ್ಲೇ. ಅಲ್ಲಿ ಸಿಲ್ಲಿ ಪಾಯಿಂಟ್ಸ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರು. ಆ ಕಾರ್ಯಕ್ರಮ ಶಾಲಿನಿ ಮೇಡಮ್ ಮತ್ತೆ ಮಿಮಿಕ್ರಿ ಗೋಪಿ ಸರ್ ಮಾಡ್ತಾ ಇದ್ರು. ರವಿ ಸರ್ ಅಂತ ಡೈರೆಕ್ಷನ್ ಮಾಡ್ತಾ ಇದ್ರು. ಅವರು ಕಾರಣಾಂತರದಿಂದ ಅವರು ಬಿಟ್ರು. ಆಗ ಆ ಪ್ರೋಗ್ರಾಮ್ ನನಗ್ ಸಿಕ್ತು. ನಾನ್ ಸುಮಾರು ಒಂದು 7-8 ಇಯರ್ಸ್ ಇಂದ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀನಿ ಸರ್. ಅಂದ್ರೆ ಮುಂಚೆ ಎಂಪ್ಲಾಯ್ ಆಗಿದ್ದೆ, ಈಗ ಫ್ರೀಲಾನ್ಸ್ ಆಗಿ ಪ್ರತಿ ವಾರ ಮಾಡ್ಕೊಡ್ತಾ ಇದ್ದೀನಿ. ರಾಜಕೀಯ ವಿಡಂಬನೆ, ಈ ರಾಜಕೀಯದಲ್ಲಿ ಆಗುವಂತ ಗಲಿಬಿಲಿಗಳನ್ನ ತಗೊಂಡು ಅದನ್ನ ಗೇಲಿ ಮಾಡಿ ನಗ್ಸೋ ಅಂತದ್ದು, ಮತ್ತೆ ಒಂದು ಬುದ್ಧಿವಾದ ಸಂದೇಶ ಹೇಳುವಂತ ಕಾರ್ಯಕ್ರಮ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡ್ತೀರಾ ಸರ್? ಹೇಗಿರುತ್ತೆ ಆ ಕಾರ್ಯಕ್ರಮ ಅಂತ? ಸರ್ ಅದ್ರಲ್ಲಿ ಹೇಗೆ ಅಂತಂದ್ರೆ, ಈಗ ವಾರದಲ್ಲಿ ಏನೇನ್ ನಡೆದಿರುತ್ತೆ, ರಾಜಕೀಯದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಕಾಂಟ್ರವರ್ಸಿ ಇರ್ಬೋದು, ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು, ಅದನ್ನ ಯಾವ ರೀತಿ ಜನಕ್ಕೆ ಒಂದು ಹಾಸ್ಯಾತ್ಮಕವಾಗಿ ಮತ್ತೆ ರಾಜಕಾರಣಿಗಳು ವಿಡಂಬನಿಕವಾಗಿ ತೋರಿಸ್ಬೇಕು, ಅದನ್ನ ತೋರಿಸ್ತಾ ಬರ್ತಾ ಇದೆ ಸರ್. ಒಂದು ಖುಷಿ ವಿಚಾರ ಏನಂದ್ರೆ, ನಾನು ಸಿದ್ದರಾಮಯ್ಯ ಸರ್ ಇರ್ಬೋದು, ಯಡಿಯೂರಪ್ಪ ಸರ್ ಇರ್ಬೋದು, ಎಲ್ಲರೂ ಕೂಡ ಒಂದೊಂದು ಕ್ಯಾರೆಕ್ಟರ್ ಮಾಡಿ ತೋರಿಸ್ತಾ ಇರ್ತೀವಿ. ಕುಮಾರಸ್ವಾಮಿ ಸರ್ ಎಲ್ಲರೂ ತೋರಿಸ್ತಾ ಇರ್ತೀವಿ. ಬಟ್ ಎಲ್ಲರೂ ಕೂಡ ಕಾರ್ಯಕ್ರಮ ನೋಡಿ ಇಷ್ಟಪಟ್ಟಿದ್ದಾರೆ. ಯಾಕಂದ್ರೆ ಇದುವರೆಗೂ ಇಷ್ಟು ವರ್ಷದಿಂದ ಎಲ್ಲೂ ಕೂಡ ಕಾಂಟ್ರವರ್ಸಿ ಮಾಡ್ಕೊಂಡಿಲ್ಲ. ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ, ಎಲ್ಲರೂ ಇಷ್ಟಪಡ್ತಿದ್ರು, ಲಕ್ಷಾಂತರ ವ್ಯೂಸ್ ಆಗಿದೆ. ಆಮೇಲೆ ನೇರವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಈಗಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಕೂಡ ಆ ಒಂದು ಕಾರ್ಯಕ್ರಮ ವೀಕ್ಷಣೆ ಮಾಡಿದ್ದಾರೆ. ಅದು ಫೇಸ್ಬುಕ್ ಅಲ್ಲೇ 1 ಕೋಟಿ ವ್ಯೂಸ್ ಆಗಿದೆ. ಯೂಟ್ಯೂಬ್ ಅಲ್ಲೂ ಕೂಡ ಬಹಳಷ್ಟು ಲೈಕ್ಸ್ ವ್ಯೂಸ್ ಆಗಿದೆ, ಕಮೆಂಟ್ಸ್ ಗಳು ಚೆನ್ನಾಗಿ ಬಂದಿದೆ. ಅಂದ್ರೆ ಅವ್ರನ್ನೇ ವಿಡಂಬನೆ ಮಾಡುವಾಗ ಅವರೇ ನೋಡಿ ಇಷ್ಟಪಟ್ಟಿದ್ದಾರೆ ಅಂದ್ರೆ ಆತರ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾರೆ. ಇದರ ನಂತರ ಯಾವ ಶೋ ಮಾಡ್ತಿದ್ರಿ ಸರ್? ಇದ್ರ ನಂತರ ನನ್ಗೆ ಮರಳಿ ಮನಸ್ಸಾಗಿದೆ ಅಂತ ಒಂದು ಸೀರಿಯಲ್ ಅಲ್ಲಿ ಅವಕಾಶ ಸಿಕ್ತು. ಚಂದನ್ ಗೌಡ ಸರ್ ಮತ್ತೆ ವಿನಯ್ ಗೌಡ ಅವರು ಬಿಗ್ ಬಾಸ್ ಬಂದಿದ್ರಲ್ಲ ಅವರು, ಮತ್ತೆ ನಾನು 3 ಜನ ಅಣ್ಣ ತಮ್ಮದಿರ್ ಕ್ಯಾರೆಕ್ಟರ್, ನಾನು ತಮ್ಮನ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ. ಅದು 1 ವರ್ಷ ಮಾಡ್ದೆ ಸರ್. ಅದಾದ್ಮೇಲೆ ಮತ್ತೆ ನಾನು ಸ್ವಲ್ಪ ಈವೆಂಟ್ ಆರ್ಗನೈಸರ್, ಮಿಮಿಕ್ರಿ ಶೋಸ್ ಗಳು ಆ ಕಡೆ ಗಮನ ಜಾಸ್ತಿ ಕೊಟ್ಟೆ. ತುಂಬಾ ಶೋಸ್ ಗಳು ಮಾಡಿದ್ವಿ ಸರ್ ಆಲ್ ಓವರ್ ಕರ್ನಾಟಕ. ಪ್ರತಿ ತಿಂಗಳು ಕಡಿಮೆ ಅಂದ್ರೆ ಒಂದು 10 ಪ್ರೋಗ್ರಾಮ್ ಅಂತೂ ಮಾಡೇ ಮಾಡ್ತೀವಿ. ಸೀಸನ್ ಅಲ್ಲಂತೂ 30-40 ಪ್ರೋಗ್ರಾಮ್, ಅಂದ್ರೆ 30 ದಿನಕ್ಕೆ 40 ಪ್ರೋಗ್ರಾಮ್ ಮಾಡಿದೀನಿ. ದಿನ 8 ಪ್ರೋಗ್ರಾಮ್ ಮಾಡಿದೀನಿ. ತುಂಬಾ ಟ್ರಾವೆಲಿಂಗ್, ಬಹಳ ಟ್ರಾವೆಲಿಂಗ್. ಅಂದ್ರೆ ಒಂದೊಂದ್ಸರಿ ಬಿಸಿ ಆದ್ರೆ ಬಿಸಿ ಸರ್ ಕಲಾವಿದ, ಫ್ರೀ ಆದ್ರೆ ಫ್ರೀ, ಆತರ. ಅದಾದ್ಮೇಲೆ ನಂಗೆ ಮೈನಾ ಅಂತ ಈಗ ಸೀರಿಯಸ್ ಅವಕಾಶ ಸಿಕ್ಕಿದೆ ಸರ್.
ಸರ್ ನೀವು ದಿಗ್ವಿಜಯದಲ್ಲಿ ಕೂಡ ಕೆಲಸ ಮಾಡ್ತಿದ್ರಲ್ಲ ಸರ್? ಸರ್, ದಿಗ್ವಿಜಯದಲ್ಲಿ ಈ ಒಂದು ಕಾರ್ಯಕ್ರಮ ಡಿಚ್ಚಿ ಗಿಲಿಗಿಲಿ ಅಂತ ಪ್ರೋಗ್ರಾಮ್ ಡೈರೆಕ್ಷನ್ ಮಾಡ್ತಾ ಇದೆ, ಸ್ಕ್ರಿಪ್ಟ್ ಡೈರೆಕ್ಷನ್. ಅದು ಕೂಡ ತುಂಬಾನೇ ಚೆನ್ನಾಗಿ ಹೆಸರು ಮಾಡ್ಕೊಡ್ತು. ದಿಗ್ವಿಜಯದಲ್ಲಿ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಅಲ್ಲಿ ಬಹಳಷ್ಟು ವ್ಯೂಸ್ ಪಡ್ಕೊಂಡಿದೆ ಆ ಕಾರ್ಯಕ್ರಮ. ಅದೇ ಆ ಕಾರ್ಯಕ್ರಮವನ್ನೇ ಸಿದ್ದರಾಮಯ್ಯ ಸ್ವತಃ ಅವರೇ ನೋಡಿ ಇಷ್ಟಪಟ್ಟರು. ಸರ್, ಮತ್ತೆ ನೀವು ಮಜಾ ಟಾಕೀಸ್ ಅಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೀರಾ, ಮತ್ತೆ ಮಾಸ್ಟರ್ ಡ್ಯಾನ್ಸ್ ಪ್ರೋಗ್ರಾಮ್ ಅಲ್ಲಿ ಕೂಡ ನೀವು ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಅದ್ರ ಬಗ್ಗೆ ಮಾತಾಡ್ತೀರಾ? ಮಾಸ್ಟರ್ ಡ್ಯಾನ್ಸರ್ ಮತ್ತೆ ಇದೆಲ್ಲ ಕಾರಣ ಏನಪ್ಪಾ ಅಂತಂದ್ರೆ, ಮಜಾ ಟಾಕೀಸ್ ಇದೆಲ್ಲ ಸಿಗೋಕೆ ನನ್ನ ವಿಡಿಯೋಗಳು ಯೂಟ್ಯೂಬ್ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ತುಂಬಾ ವೈರಲ್ ಆಯ್ತು, ವಾಟ್ಸಪ್ ಅಲ್ಲಿ ಶೇರ್ ಆಯ್ತು. ಕೊರೋನಾ ಮಹಾಮಾರಿ ಬಂದಾಗ ಯಾರ್ಯಾರು ಏನೇನೋ ವಿಡಿಯೋ ಮಾಡ್ತಾ ಇದ್ರು, ನಾನು ಈ ಜಾಗೃತಿ ಮೂಡಿಸೋ ತರ ಒಂದು 30-40 ವಾಯ್ಸ್ಗಳಲ್ಲಿ ಕೊರೋನಾ ಏನ್ ಮಾಡ್ಬೇಕು, ಯಾವ ತರ ತಡೆಗಟ್ಟಬೇಕು ಅನ್ನೋದನ್ನ ಒಂದೊಂದು ವಾಯ್ಸ್ ಅಲ್ಲಿ ಹೇಳ್ಕೊಂಡು ವಿಡಿಯೋ ಮಾಡಿದ್ದೆ. ಅದು ತುಂಬಾ ವೈರಲ್ ಆಗಿ ಅದು ಎಲ್ಲಾ ಇಂಡಸ್ಟ್ರಿ ಇರ್ಬೋದು, ಕ್ರಿಕೆಟರ್ಸ್ ಇರ್ಬೋದು, ಎಲ್ರಿಗೂ ತಲುಪಿಡ್ತು ಸರ್. ಅವಾಗ ಆ ವಿಡಿಯೋನ ಮಜಾ ಟಾಕೀಸ್ ನಮ್ಮ ಸುಜನ್ ಸರ್ ನೋಡಿದ್ರು. ಅವರು ಈ ಹುಡುಗನ್ ಕರ್ಸಿ ಅಂತ ಹೇಳಿ ಎಲ್ಲೆಲ್ಲಿಂದ ಕಾಂಟ್ಯಾಕ್ಟ್ ಮಾಡಿ ಕರ್ಸಿ. ಅವತ್ತು ಡಾಲಿ ಧನಂಜಯ್ ಸರ್ ಬಂದಿದ್ರು, ರಶ್ಮಿಕಾ ಮಂದಣ್ಣ ಅವ್ರು ಬಂದಿದ್ರು. ರಶ್ಮಿಕಾ ಮಂದಣ್ಣ ಅವ್ರಿಗೊಂದು ಪ್ರಪೋಸ್ ತರ ಮಾಡಿ ಡಾಲಿ ಧನಂಜಯ್ ಅವ್ರ ಮುಂದೆ ಒಂದು ಸುಮಾರು ವಾಯ್ಸ್ ಗಳನ್ನೆಲ್ಲ ಮಾಡಿದ್ದೆ. ಅದು ಟೆಲಿಕಾಸ್ಟ್ ಆಗ್ಬೇಕಾಗಿತ್ತು, ಬಟ್ ಏನಾಯ್ತು ಅಂದ್ರೆ ಅದು ಕೆಲವೊಂದು ರಾಜಕಾರಣಿಗಳ ವಾಯ್ಸು ಮತ್ತೆ ಕನ್ವೆ ಆಗ್ತಿರ್ಲಿಲ್ಲ ಕರೆಕ್ಟ್ ಆಗಿ ಜನರಿಗೆ. ಅದನ್ನ ಸುರೇಶ್ ಸರ್ ಬಂದು ಲೈವ್ ಅಲ್ಲೆಲ್ಲ ಹೇಳಿದ್ದಾರೆ, ಕಟ್ ಮಾಡ್ಬಿಟ್ರು, ಫುಲ್ ಎಪಿಸೋಡೇ ಕಟ್ ಮಾಡ್ಬಿಟ್ರು. ಮತ್ತೆ ಸೃಜನ್ ಸರ್ ಮತ್ತೆ ಕಾಲ್ ಮಾಡಿ ಮನೆಗೆ ಕರ್ಸಿ ತುಂಬಾ ಚೆನ್ನಾಗಿ ನೋಡ್ಕೊಂಡು, ನೆಕ್ಸ್ಟ್ ಉಮಾಶ್ರೀ ಮೇಡಮ್ ಬರ್ತಿದ್ದಾರೆ, ಎಲ್ಲ ನೀವೇ ಸ್ಕ್ರಿಪ್ಟ್ ಎಲ್ಲ ಮಾಡ್ಕೊಂಡು ಮಾಡಿ ಅಂದ್ರು. ಉಮಾಶ್ರೀ ಮೇಡಮ್ ಬಂದ್ರು. ಫುಲ್ ಅವ್ರು ಏನ್ ಕಂಪ್ಲೀಟ್ ಲೈಫ್ ಸ್ಟೋರಿ ಏನಿದೆಯಲ್ಲ ಅದನ್ನ 6 ನಿಮಿಷದಲ್ಲಿ ಅವ್ರು ಯಾರ್ಯಾರ ಜೊತೆ ಆಕ್ಟಿಂಗ್ ಮಾಡಿದ್ರಲ್ಲ ಅವ್ರೆಲ್ರೂ ವಾಯ್ಸ್ ಅಲ್ಲಿ ಹೇಳ್ಕೊಂಡ್ ಬಂದೆ. ಬಹಳ ಇಷ್ಟಪಟ್ಟು ಉಮಾಶ್ರೀ ಮೇಡಮ್ ಕಣ್ಣಲ್ಲಿ ನೀರ್ ಹಾಕಿದ್ರು. ಅದು ತುಂಬಾ ಖುಷಿ ಆಗುತ್ತೆ. ಈ ತರ ನಿಮ್ಗೆ ತುಂಬಾ ರೆಕಗ್ನಿಷನ್ ಸಿಗ್ತಾ ಹೋಯ್ತು ಸರ್, ತುಂಬಾ ಖುಷಿ ಆಗುತ್ತೆ. ಅಂದ್ರೆ ನನಗೆ ಈಗ ತುಂಬಾ ಜಾಸ್ತಿ ಸೆಲೆಬ್ರಿಟಿ ತರ ಎಲ್ರು ಗುರ್ತಿಸೋ ತರ ಆಗ್ಬೇಕು ಅನ್ನೋ ಆಸೆನೂ ಇಲ್ಲ ನನಗೆ. ನನಗೇನು ಅಂದ್ರೆ ಸ್ಟೇಜ್ಗೆ ಹೋಗ್ತೀನ, ಜನ ನೋಡ್ತಾರ, ಒಂದ್ ಚಪ್ಪಾಳೆ ಕೊಡ್ತಾರ, ಸ್ಟೇಜ್ ಇಂದ ಇಳಿಯುವಾಗ ಮಾತಾಡ್ತಾರ, ಅಷ್ಟು ಸಾಕು ನನಗೆ. ನನಗೆ ಸೆಲೆಬ್ರಿಟಿ ಆಗೋದು, ಎಲ್ಲಾರ ನಿಂತ್ಕೊಂಡ್ರೆ ಜನ ತುಂಬ್ಕೊಳೋದು, ಜನ ಬಂದ್ ಸೆಲ್ಫಿ ಕೇಳೋದು, ಆಮೇಲೆ ಆತರ ನನಗೆ ಯಾಕೋ ಇಷ್ಟನೇ ಇಲ್ಲ. ಈಗ ನೀವ್ ನೋಡ್ತಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಹೇಗಂದ್ರಾಗೆ ಆಡೋರೆಲ್ಲ ಫೇಮಸ್ ಆಗ್ತಾ ಇದಾರೆ. ಮತ್ತೆ ಈ ರಿಯಾಲಿಟಿ ಶೋಗಳಂತೂ ಅವರಲ್ಲಿ ಕಲೆ ಇಲ್ಲ ಅಂದ್ರೆ ಪರವಾಗಿಲ್ಲ, ಕೊಳೆ ಅಲ್ಲ ಏನಪ್ಪಾ ಕೊಲೆ ಏನದು ಕಳೆ ಇದ್ರೆ ಸಾಕು, ಕೊಳೆ ಇದ್ರೆ ಸಾಕು, ಅವ್ರನ್ನೆಲ್ಲ ಬೆಳೆಸೋ ಅಂತ ಇದ್ ಮಾಡ್ತಾ ಇದಾರೆ. ಏನೋ ಜನಕ್ಕೆ ಒಂದಿಷ್ಟ ನೋಡ್ತಾರೆ, TRP ಆತರ ಆಗೋಕ್ ನನಗೆ ಇಷ್ಟ ಇಲ್ಲ. ಹಾಗಾಗಿ ನನ್ ಕಲೆ ಏನಿದೆ ಅಂತ ತೋರ್ಸ್ಕೊಂಡು ಹೋಗ್ತೀನಿ ಸರ್. ಅದೇ ಬೆಟರ್ ಸರ್. ಕಲೆ ಯಾವತ್ತೂ ಕಾಪಾಡುತ್ತೆ ನಮ್ಮನ್ನ. ಹೌದೌದು. ಅಂದ್ರೆ ಕ್ಷಣಿಕ ಸರ್, ನಮ್ಮಲ್ಲಿ ಟ್ಯಾಲೆಂಟ್ ಇಲ್ದಲೆ ಏನೋ ಹೆಸರು ಮಾಡ್ತೀನಿ ಬೆಳಿತೀನಿ ಅನ್ನೋದು ಕ್ಷಣಿಕ, ಜಾಸ್ತಿ ಇರಲ್ಲ. ಅದೇ ಕಲೆ ಇತ್ತು ಅಂತಂದ್ರೆ ನಾವ್ ಎಷ್ಟು ವರ್ಷ ಬೇಕಾದ್ರೂ ಜರ್ನಿ ಮಾಡ್ಕೊಂಡು ಹೋಗ್ತೀವಿ. ಸರ್, ಈಗ ನೀವು ಮಿಮಿಕ್ರಿ ಮಾಡ್ತೀರಾ, ಡಬ್ಬಿಂಗ್ ಕೂಡ ನೀವು ಮಾಡ್ತೀರಾ, ಹಾಗಾಗಿ ಇದಕ್ಕೆಲ್ಲ ನೀವು ತಯಾರಿ ಹೇಗ್ ಮಾಡ್ಕೋತೀರಾ? ನಿಮ್ ವಾಯ್ಸ್ ನ ಹೇಗ್ ಮೇಂಟೈನ್ ಮಾಡ್ತೀರಾ? ಸರ್, ವಾಯ್ಸ್ ಮೇಂಟೆನೆನ್ಸ್ ಅಂದ್ರೆ ಏನೂ ಇಲ್ಲ ಸರ್. ನಾರ್ಮಲ್ ಆಗಿ ನಾನು ಎಲ್ರು ಏನೇನ್ ಮಾಡ್ತಾರೋ ಅದೇ ತರ ಊಟ ಮಾಡ್ತೀನಿ, ತಿಂಡಿ ಮಾಡ್ತೀನಿ. ಬಿಸಿನೀರು ತಣ್ಣೀರು ಆತರ ಏನು ಡಿಫ್ರೆಂಟ್ ಇಲ್ಲ. ಮಾಮೂಲಿ ತಣ್ಣೀರು ಕುಡಿತೀನಿ. ಯಾವ ಊರ್ಗ್ ಹೋದ್ರು ಏನ್ ಫಿಲ್ಟರ್ ವಾಟರ್ ಬೇಕು ಅನ್ನಲ್ಲ, ಅದೇನೋ ದೇವ್ರು ಕೊಟ್ಟು ವರ ಅನ್ಬೋದು. ಯಾಕಂದ್ರೆ ನಿಮ್ಗೆ ಎಲ್ಲಾ ಕಲೆಗಳಿಗೂ ಕೂಡ ಕ್ಲಾಸಸ್ ಇದೆ, ಗುರುಗಳಿದ್ದಾರೆ. ಆದ್ರೆ ಮಿಮಿಕ್ರಿ ಕಲೆಗೆ ಎಲ್ಲೂ ಕ್ಲಾಸಸ್ ಇಲ್ಲ, ಹೇಳ್ಕೊಡಕ್ ಆಗಲ್ಲ. ಮಿಮಿಕ್ರಿ ನಿಮ್ಗೆ ಅನುಕರಣೆ, ನಿಮ್ಗೆ ಡಬ್ಬಿಂಗ್ ಹೇಳ್ಕೊಡ್ಬೋದು, ಬಟ್ ಮಿಮಿಕ್ರಿ ಎಲ್ಲೂ ಹೇಳ್ಕೊಡಕ್ ಆಗಲ್ಲ. ಅದು ನಮ್ಮಲ್ಲಿ ನಾವೇ ಗುರುವಾಗಿ, ನಾವೇ ಶಿಷ್ಯರಾಗಿ ನಾವೇ ಕಲಿಬೇಕು. ಇಲ್ಲ ಯಾರಾದ್ರೂ ಮಾಡಿರೋ ವಿಡಿಯೋಗಳನ್ನ ನೋಡಿ 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 ಅದನ್ನ ಅಬ್ಸರ್ವ್ ಮಾಡಿ ಕಲಿಬೇಕು. ಆತರ ಡಬ್ಬಿಂಗ್ ಅನ್ನೋ ವಿಚಾರ ಬಂದಾಗ ನಾನು ಡಬ್ಬಿಂಗ್ ತುಂಬಾ ಸಿನಿಮಾಗಳು ಕೊಟ್ಟಿದ್ದೀನಿ. ಒಂದೊಂದು ಸಿನಿಮಾಗೆ 8-10 ವಾಯ್ಸ್ ಕೊಟ್ಟಿದ್ದೀನಿ. ಒಂದು 8 ವರ್ಷದ ಮಗುವಿಂದ ಹಿಡಿದು 80 ವರ್ಷದ ವಯಸ್ಸಾಗಿರೋರ್ಗೆಲ್ರಿಗೂ ಕೊಟ್ಟಿದ್ದೀನಿ. ನೀವು ಶಿವರಾಮಣ್ಣ ಇರ್ಬೋದು, ತೀರ್ಕೊಂಡ್ರು ಅವ್ರಿಗೆ 70+ ಇತ್ತು ಅನ್ಸುತ್ತೆ, ಅವ್ರಿಗೂ ವಾಯ್ಸ್ ಕೊಟ್ಟೆ. ಮತ್ತೆ ಸುಚೇಂದ್ರ ಪ್ರಸಾದ್ ಸರ್ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಅವ್ರಿಗೆ 2 ಸಿನಿಮಾ ಫುಲ್ ವಾಯ್ಸ್ ನಾನೇ ಕೊಟ್ಟೆ ಸರ್. 2 ಸಿನಿಮಾಗೆ ಸುಚೇಂದ್ರ ಪ್ರಸಾದ್ ಸರ್ ಬಹಳ ಕಷ್ಟ ಅವ್ರ ವಾಯ್ಸ್ ಕೊಟ್ಟೆ. ಆತರ ವಾಯ್ಸ್ ಗಳೆಲ್ಲ ಕೊಡ್ತಾರೆ. ಈಗ ಮೈನಾದಲ್ಲೂ ಅಷ್ಟೇ, ಉದಯ ಬಂದು ಡಬ್ಬಿಂಗ್ ಸೀರಿಯಲ್ ಯಾವ್ದು ಡಬ್ಬಿಂಗ್ ಮಾಡಲ್ಲ ಬೇರೆ ಚಾನಲ್ಗಳಲ್ಲಿ, ಉದಯದಲ್ಲಿ ಡಬ್ಬಿಂಗ್ ಮಾಡ್ತಾರೆ. ಅದ್ರಲ್ಲಿ ನನ್ನ ವಾಯ್ಸು ಮತ್ತೆ
ಏನು ವಿಲನ್ ಕ್ಯಾರೆಕ್ಟರ್ ಇದೆಯಲ್ಲ, ಹಾ. ವಿಲನ್ ಕ್ಯಾರೆಕ್ಟರ್ ನಾನೇ ಡಬ್ ಮಾಡ್ಕೊಂಡ್ ಬರ್ತಾ ಇದ್ದೆ. ಓ, ನಿಮ್ ಕ್ಯಾರೆಕ್ಟರ್ ಪ್ಲಸ್ ಇನ್ನೊಂದು ಕ್ಯಾರೆಕ್ಟರ್ ನಾನ್ ಡಬ್ ಮಾಡ್ತಾ ಇದ್ದೆ. ಓ, ನಂದು ಸಾಫ್ಟ್, ಅದು ಹಾರ್ಡ್ ಬೇಸ್ ಕೊಟ್ಟು ಮಾಡ್ತಾ ಇದ್ದೆ. ಓ, ಓಕೆ ಓಕೆ. ಅದ್ರದ್ದು ಒಂದು ಜಲ ಕೊಡಿ ಸರ್. ಸುಚೇಂದ್ರ ಪ್ರಸಾದ್ ಸರ್ದು ಯಾವ ತರ ವಾಯ್ಸ್ ಅಂತಂದ್ರೆ, ಹಾ. ನೋಡಪ್ಪ ನೋಡಿ, ಕತ್ತಲು ಕಡಿಗೆ ಜಾಮೂನು ಸಖತ್ತಾಗವಳೆ ನೋಡಿ, ಇಂಥ ಒಂದು ಸಾಹಿತ್ಯ, ಎಂತಹ ಒಂದು ಸಾಂಸ್ಕೃತಿಕ ಚಿಂತನೆಗೆ ಕಾರಣವಾಗ್ತಿದೆ ಅಂತ. ಏ ನಿಲ್ಸಪ್ಪ ನಿಲ್ಸು, ಸಂಸ್ಥೆಯ ಆವರಣದಲ್ಲಿ ಇಂತಹ ಅಪರೋಕ್ಷ ಕೇಳಿ ಬಂದ್ರೆ ನಿಮ್ಮ ಜಂಗಮವಾಣಿಯನ್ನು ಜಪ್ತಿ ಮಾಡಬೇಕಾಗತ್ತೆ, ಗೊತ್ತಾಯ್ತೆ? ಈ ತರ ಸರ್ ನಿಮ್ ಕ್ಯಾರೆಕ್ಟರ್ ಮತ್ತೆ ನೀವು ಇನ್ನೊಂದು ಕ್ಯಾರೆಕ್ಟರ್ ಕೂಡ ಡಬ್ ಮಾಡ್ತೀರಾ ಅಂತ ಹೇಳಿದ್ರಲ್ಲ ಸರ್, ಅದ್ರದ್ದು ಮಾತಾಡಿ ಸರ್. ನನ್ ಕ್ಯಾರೆಕ್ಟರ್ ಅಂದ್ರೆ ಈ ತರ ಸರ್, ನಾರ್ಮಲ್ ಆಗಿ ಮಾತಾಡ್ತಾ ಇರ್ತೀನಿ. ವಿಲನ್ ಕ್ಯಾರೆಕ್ಟರ್ ಅಂದ್ರೆ, ಏ ಮುತ್ತಣ್ಣ, ನನ್ನ ಬಗ್ಗೆ ನಿನಗೆ ಸರಿಯಾಗಿ ಗೊತ್ತಿಲ್ಲ, ನಿನ್ನ ಮಗಳನ್ನ ಕಡ್ಕೊಳೋ ಗಂಡು ನಾನೇ ಈ ತರ ಬೇಸರ ವಹಿಸ್ಕೊಂಡು. ನಿಜವಾಗ್ಲೂ ನಿಮಗೆ ಸರಸ್ವತಿ ದೇವರು ಒಲ್ದಿದ್ದಾರೆ ಸರ್. ಇಷ್ಟೊಂದು ಜನರನ್ನ ಮಿಮಿಕ್ರಿ ಮಾಡ್ಬೇಕು ಅಂತಂದ್ರೆ ಅಷ್ಟು ಈಸಿ ಅಲ್ವಲ್ಲ.